ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಅದರ ಭಾಗವಾಗಿ ಮೊದಲಿಗೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ 3 ದೇಶಗಳ ಪ್ರವಾಸ. ಇದು ಇಂಡೋನೇಷ್ಯಾದ ಪ್ರವಾಸದ ಭಾಗವಾಗಿ ತುಂಬ ದೊಡ್ಡದಾದಂಥ ಟೆಂಪಲ್ ಕಾಂಪ್ಲೆಕ್ಸಿಗೆ ಭೇಟಿ ಕೊಟ್ಟರು. ಬ್ರಹ್ಮ, ವಿಷ್ಣು, ಮಹೇಶ್ವರನಿಗಾಗಿ ಇರುವ ಒಂದು ದೇವಸ್ಥಾನಗಳ ಸಂಕೀರ್ಣ ಇದು. ಬ್ರಹ್ಮ, ವಿಷ್ಣು, ಮಹೇಶ್ವರನ ದೇವಸ್ಥಾನ ಜೊತೆಗೆ 240 ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ ಇಲ್ಲಿ. ಸಾವಿರ ವರ್ಷ ಹಳೆಯ ದೇವಸ್ಥಾನ ಇದು. 9ನೇ ಶತಮಾನದಲ್ಲಿ ಕಟ್ಟೋದಕ್ಕೆ ಶುರು ಮಾಡಿದ್ದು. ಪ್ರಂಬನನ್ ದೇವಸ್ಥಾನ. ಇದರ ಜೀರ್ಣೋದ್ಧಾರಕ್ಕೆ ಇಂಡೋನೇಷ್ಯಾ ಮತ್ತು ಭಾರತ ಒಟ್ಟಾಗಿ ಜೀರ್ಣೋದ್ಧಾರ ಮಾಡ್ತಾ ಇವೆ. ಇದನ್ನು 2029ರೊಳಗೆ ಜೀರ್ಣೋದ್ಧಾರ ಪೂರ್ತಿ ಆಗಬಹುದು ಅನ್ನುವ ನಿರೀಕ್ಷೆ. का इतिहास और यहाँ पर एक नई ಎಲ್ಲ ಹಿಂದೂ ವಿಧಿವಿಧಾನಗಳೊಂದಿಗೆ ಪೂಜೆ ಪುನಸ್ಕಾರಗಳ ನಡೆದು ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲಿ ಭಾಗಿಯಾಗಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. मैं देख रहा था एक ही गुंज महामृत्युंजय जाप यहाँ हो रहा था. ओम नमः शिवाय का उच्चारण हर कोई कर रहा था. ये अपने आप में हृदय को स्पर्श करने वाला था. और मैं देख रहा हूँ कि योग्यकार्ता के इस भव्य मंदिर कॉम्प्लेक्स में अब जब हम पुनर्निर्माण का काम करने जा रहे हैं और ये यूनेस्को का वर्ल्ड हेरिटेज है, मुझे पूरा विश्वास है आज के बाद भारत के यात्री तो यहाँ जरूर आएंगे. दुनिया के दूर दूर क्षेत्रों में कहीं पर भी जाएं, हमें कहीं न कहीं भारत की सांस्कृतिक विरासत के दर्शन होते हैं. ये पूरे साउथ ईस्ट एशिया का दूसरा सबसे बड़ा हमारी विरासत की पहचान है. इस मंदिर में भगवान शिव, माँ दुर्गा और गणेश जी की प्रतिमाएं हैं. सदियों तक इस मंदिर में बहुत आस्था से पूजा होती रही है. आज मुझे भी इस मंदिर के दर्शन और बिल्कुल शास्त्रोक्त रूप से पूजन करने का सौभाग्य मिला है. ये मेरे जीवन के लिए बहुत ही चैतन्यपूर्ण क्षण मैं मान सकता हूं. मेरे मित्र राष्ट्रपति जी जिस प्रकार से किसी काम को हाथ में लेते हैं तो एक फौजी के नाते बहुत वेल प्लान करते हैं और समय से पहले पक्का पूरा करेंगे. और आज उन्होंने मुझसे प्रॉमिस लिया है कि 29 के पहले इस काम को हम कर लेंगे और आपको दोबारा आना है. मैं आपको वादा करता हूं कि मैं इसके पुनर्निर्माण के बाद जरूर यहां आऊंगा और आपके साथ इस उत्सव को मनाऊंगा. ಯಾಕೆ ಈ ಕಾರ್ಯಕ್ರಮ ಅಷ್ಟು ಮುಖ್ಯ ಅನ್ನಿಸಿಕೊಳ್ಳುತ್ತೆ? ಇಂಡೋನೇಷ್ಯಾದಲ್ಲಿ ಹತ್ತತ್ರ 90% ಮುಸ್ಲಿಂ ಪಾಪ್ಯುಲೇಷನ್ ಇರುವ ದೇಶ ಅದು. 90%. ಇನ್ನುಳಿದವರಲ್ಲಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತ ಬಂದರೆ ಕ್ರಿಶ್ಚಿಯನ್ಸು. 3ನೇ ಸ್ಥಾನದಲ್ಲಿ ಹಿಂದೂಗಳು ಬರ್ತಾರೆ. ಲೆಸ್ ದೆನ್ 2%, 2%ಗಿಂತ ಕಡಿಮೆ. ಬೌದ್ಧರಿದ್ದಾರೆ. ಐ ಥಿಂಕ್ ನೆನ್ನೆನೂ ಹೇಳ್ತಾ ಇದ್ದೆ ನಾನು, ಯಾಕೆ ಆ ದೇಶ ಬಹಳ ಕುತೂಹಲಕಾರಿ ಅನಿಸುತ್ತೆ ಅಂತ. ಅಲ್ಲಿನ ಮುಸ್ಲಿಂ ಪಾಪ್ಯುಲೇಷನ್ ಬಹಳ ಸಾರ್ಟೆಡ್ ಇದ್ದಾರೆ. ನಮ್ಮ ಆರಾಧನಾ ಪದ್ಧತಿ ಇಸ್ಲಾಮಿಕ್, ನಮ್ಮ ಸಾಂಸ್ಕೃತಿಕ ಬೇರು ಹಿಂದುತ್ವ ಅನ್ನೋದು ಅವ್ರಿಗೆ ಬಹಳ ಅಂದರೆ ಬಹಳ ಕ್ಲಾರಿಟಿ ಇದೆ. ಅವರ ನ್ಯಾಷನಲ್ ಏರ್ಲೈನ್ಸ್ ಹೆಸರು ಗರುಡ. ಅವರು ನೋಟಿನಲ್ಲಿ ಗಣೇಶನ ವಿಗ್ರಹ ಪ್ರಿಂಟ್ ಮಾಡ್ತಾರೆ. ವಾಷಿಂಗ್ಟನ್ನಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿ ಸ್ಥಾಪನೆ ಆದರೆ ಅದರ ಹೊರಗಡೆ ಅವರು ಸರಸ್ವತಿ ವಿಗ್ರಹ ಇಡ್ತಾರೆ. ಕಾನ್ಫ್ಲಿಕ್ಟ್ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ಆ ವಿಷಯದಲ್ಲಿ. ನೋಡಿ, ಆ ಕಾರಣಕ್ಕೆ ಒಂದು ಸ್ಟಡಿ ಆಯಿತು. ಪರ್ ಮಿಲಿಯನ್ ಮುಸ್ಲಿಂ ಪಾಪ್ಯುಲೇಷನ್ಗೆ
ಐಸಿಸ್ಗೆ ಹೋಗಿ ಸೇರಿಕೊಂಡವರ ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಆಯಿತು. ಲೀಸ್ಟ್ ಪರ್ಸಂಟೇಜ್ ವಾಸ್ ಇನ್ ಇಂಡೋನೇಷ್ಯಾ, ಅತ್ಯಂತ ಕಡಿಮೆ. ಅತಿ ಹೆಚ್ಚು ಯುರೋಪಿಯನ್ ದೇಶಗಳು ಕಾಂಟ್ರಿಬ್ಯೂಟ್ ಮಾಡಿದ್ದು ಮುಸ್ಲಿಂ ಜನಸಂಖ್ಯೆಗೂ ಐಸಿಸ್ಗೆ ಜಾಯ್ನ್ ಅದಂದರೆ ಭಯೋತ್ಪಾದನೆ ಹಾದಿ ಹಿಡಿದಂಥ ಯುವ ಸಮುದಾಯಕ್ಕೂ ಪರ್ಸಂಟೇಜ್ ಲೆಕ್ಕ ಹಾಕಿದಾಗ ಲೀಸ್ಟ್ ಕಾಂಟ್ರಿಬ್ಯೂಷನ್ ಇಂಡೋನೇಷ್ಯಾದಲ್ಲಿತ್ತು. ಇವತ್ತಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮಕಥೆಗಳು ನಡೆಯೋದು ಇಂಡೋನೇಷ್ಯಾದಲ್ಲಿ. ರಾಮಕಥೆಗಳು, ರಾಮಾಯಣ ಅಂದರೆ ಅಲ್ಲಿನ ಜನರಿಗೆ ಅಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ. ಈ ದೇವಸ್ಥಾನದಲ್ಲಿ ಇದರ ಆವರಣದ ಸುತ್ತಲೂ ರಾಮಾಯಣ ಮಹಾಭಾರತದ ಕಥೆಗಳಿದ್ದಾವೆ. ಇಂಡೋನೇಷ್ಯಾದಲ್ಲಿ ಓಡಾಡ್ತಾ ಇದ್ದರೆ, ಅಂದರೆ ನಾ ಹೇಳಿದ್ನಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ, ದೇ ಆರ್ ವೆರಿ ಸಾರ್ಟೆಡ್. ಆರಾಧನಾ ಪದ್ಧತಿ ಪ್ರಕಾರ ನಾವು ಇಸ್ಲಾಮಿಕ್, ಬಟ್ ನಮ್ಮ ಸಾಂಸ್ಕೃತಿಕ ವಿರಾಸತ್, ಸಾಂಸ್ಕೃತಿಕ ಬೇರು ಹಿಂದುತ್ವ, ಹಿಂದೂಯಿಸಮ್ ಅಂತ ನಂಬುವ ಜನಸಂಖ್ಯೆ ಅಲ್ಲಿದೆ. ಆ ಕಾರಣಕ್ಕೆ ದೇವಸ್ಥಾನಗಳ ಅಷ್ಟು ದೊಡ್ಡದೊಂದು ಸಂಕೀರ್ಣ. ನೋಡಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅದು 1991ನಲ್ಲೇ ಘೋಷಣೆ ಮಾಡಿದ್ರು. 1998ಅಲ್ಲಿ ಇಂಡೋನೇಷ್ಯಾದ ರಾಷ್ಟ್ರೀಯ ಸಾಂಸ್ಕೃತಿಕ ಆಸ್ತಿ ಅಂತ ಅದನ್ನು ಘೋಷಣೆ ಮಾಡಿದ್ರು. 9ನೇ ಶತಮಾನದಲ್ಲಿ ಅದನ್ನು ಆಳ್ತಾ ಇದ್ದ ಹಿಂದೂ ರಾಜರುಗಳು ಕಟ್ಟೋದಕ್ಕೆ ಶುರು ಮಾಡಿದ್ದು ರಾಕೈ ಪಿಕಾಟನ್ ಅನ್ನುವಂಥ ರಾಜ. ಮತಾರಂ ಅನ್ನುವ ಸಾಮ್ರಾಜ್ಯದ ರಾಕೈ ಪಿಕಾಟನ್ ಅನ್ನುವಂಥ ರಾಜ ಇದನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದು. 100 ವರ್ಷಗಳ ಕಾಲ ಕಾಮಗಾರಿ ಆಯಿತು. ಅದಾದ ಮೇಲೆ ಹತ್ತಿರದಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ದೇವಸ್ಥಾನದ ನಿರ್ಮಾಣ ಕಾಮಗಾರಿಯನ್ನು ಪೂರ್ತಿ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಬ್ರಿಟಿಷರು ಬಂದಂಗೆ ಅಲ್ಲಿಗೆ ಡಚ್ಚರು ಬಂದರು. ಡಚ್ಚರದು ದೊಡ್ಡ ಗುಣನೇ, ಅಂದರೆ ಇಲ್ಲಿ ಬ್ರಿಟಿಷರು ಮಾಡ್ದಂಗೆಲ್ಲ ಮಾಡಲಿಲ್ಲ. ಅವರು ಈ ದೇವಸ್ಥಾನದ ಸಂರಕ್ಷಣೆಗೆ ಒಂದು ಪ್ರಯತ್ನ ಪಡ್ತಾರೆ. ಈಗ ಭಾರತ, ಇಂಡೋನೇಷ್ಯಾ ಸೇರಿಕೊಂಡು ಬಹಳ ವೈಜ್ಞಾನಿಕವಾಗಿ ಇದರ ಪುನರುಜ್ಜೀವನದ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷರು ಈ ಸಮಾರಂಭದಲ್ಲಿದ್ದರು. ಅವರು ನನ್ನದು ಭಾರತೀಯ DNA ಅಂತ ಹೇಳಿದ್ರು. ಅವರು 2ನೇ ಸಲನೋ 3ನೇ ಸಲನೋ ಇದನ್ನು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ ಅವರು. Thank you for inviting me here. Just before I made my state visit to India, genome sequencing test, I tested my DNA and I found out I had Indian DNA. No, this is true, you know. And that's why I think every time I hear some music, especially Indian music, I find my body moving. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.